ಅಂದ್ಕೊಂಡಿದ್ಯಾ? ಅಪ್ಪನಿಗೆ ಈ ವಿಷಯ ಗೊತ್ತಾಗಿದ್ರೆ ಅವರು ಸುಮ್ಮನೆ ಇರ್ತಿದ್ರು ಅಂದ್ಕೊಂಡಿದ್ಯಾ? ಎಲ್ಲನೂ ಕೋಪದಿಂದಾನೇ ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ ಅಥಾರು. ತಾಳ್ಮೆ ಇರಲಿ ಎಂದ ಸಮಾಧಾನದಿಂದ. ಹಾಂ, ನಿನ್ನ ಹಾಗೆ ತಾಳ್ಮೆ ಅಂದ್ಕೊಂಡು ಕೂತ್ಕೊಂಡ್ರೆ ಆ ವರ್ಧನ್ ಹೀಗೆ ಎಲ್ಲ ಕಡೆನೂ ಅಪ್ಪನ ವಿರುದ್ಧ ನಿಲ್ತಾನೆ ಎಂದವನ ಕೋಪ ಕಡಿಮೆ ಆಗುತ್ತಲೇ ಇಲ್ಲ. ಅಥಾರು, ಕಾಮ್ ಡೌನ್, ಬಾ ಇಲ್ಲಿ ಎಂದ ಅಭಿ ಅವನ ಕೈ ಹಿಡಿದು ಅಲ್ಲಿಯೇ ಇದ್ದ ಬಾರ್ಗೆ ಕರೆದುಕೊಂಡು ಬಂದು ಕುಳಿತ. ಕ್ಷಣ ಏನೂ ಮಾತನಾಡಲಿಲ್ಲ ಇಬ್ಬರು. ಅವನ ಕೋಪ ಕಡಿಮೆ ಆಗಲಿ ಎಂದು ಸುಮ್ಮನೆ ಕುಳಿತಿದ್ದ ಅಭಿರಾಮ್. ಮಾತನಾಡಲು ಆಗದೆ ಕುಳಿತಿದ್ದ ಅಥಾರು. ಇನ್ನವನ ಕೋಪವನ್ನು ತಾನೇ ತಣಿಸಬೇಕಲ್ಲ ಅಭಿ. ಅರು, ಇಷ್ಟೊಂದು ಯೋಚನೆ ಮಾಡಬೇಡ. ಅವರಿಂದ ನಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಹೆದರಿಸ್ತಾನೆ ಆ ವರ್ಧನ್ ಅಷ್ಟೇ. ಅವನ ಮಗಳು ಅಷ್ಟೇ, ಬಾಯಿ ಬಡಕಿ, ಜಗಳ ಗಂಟೆ ಅವಳು. ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಎಂದ. ಸಮಾಧಾನಿಸಬೇಕಲ್ಲ ಈಗವನನ್ನು. ನೋ ಅಣ್ಣ, ನೀನು ಏನೇ ಹೇಳಿದ್ರೂ ನಾನು ಸುಮ್ಮನಿರೋದಿಲ್ಲ. ಯಾವಾಗಲೂ ನಿನ್ನ ಜೊತೆ ಜಗಳ ಮಾಡೋದು, ನಿನ್ನನ್ನು ಹೊಡೆಸೋದಕ್ಕೆ ಹುಡುಗರನ್ನ ಕಳಿಸೋದು, ಇನ್ನೂ ಏನೇನಿದೆಯೋ ನನ್ನಿಂದ ನೀನು ಏನೇನು ಮುಚ್ಚಿಟ್ಟಿದೆಯೋ ಕೋಪದಿಂದಲೇ ಎಂದ. ಸಾರಿ ಅಥಾರು, ನಾನು ನಿನ್ನಿಂದ ಏನೂ ಮುಚ್ಚಿಟ್ಟಿಲ್ಲ. ಅವಳು ವರ್ಧನ್ ಮಗಳು ಅನ್ನೋದನ್ನು ಮುಚ್ಚಿಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಏನು ಸೀರಿಯಸ್ ಇಲ್ಲ. ಆ ಯಶಸ್ವಿನಿ ನನ್ನನ್ನು ಹುಡ್ಕೊಂಡು ಬಂದು ಜಗಳ ಮಾಡ್ತಾಳೆ ಅಷ್ಟೇ. ಅದು ಬಿಟ್ಟರೆ ಅವಳು ನನ್ನನ್ನು ಏನೂ ಮಾಡೋಕ್ಕಾಗೋದಿಲ್ಲ.